ತುಲಾ ರಾಶಿ ಬಗ್ಗೆ ಹೇಳಬೇಕು ಅಂದ್ರೆ ಅದರ ಅಧಿಪತಿ ಬಂದು ಶುಕ್ರ ಮತ್ತು ತುಲಾ ರಾಶಿಯವರು ಯಾವತ್ತಿದ್ರೂ ನ್ಯಾಯವಾದಿಗಳು. ಅವರು ಯಾವತ್ತಿದ್ರೂ ಬ್ಯಾಲೆನ್ಸ್ ಬಗ್ಗೆನೇ ಮಾತಾಡ್ತಾರೆ, ಬ್ಯಾಲೆನ್ಸ್ ಆಗಿ ಬದುಕ್ತಾರೆ. ಯಾಕೆಂದ್ರೆ ಅವರ ರಾಶಿಯ ಚಿಹ್ನೆನೆ ನೀವು ತಕ್ಕಡಿ. ಆ ಕಾರಣದಿಂದ ಅವ್ರು ಮಾತಾಡುವಾಗೂ ಅಷ್ಟೇ, ಎಷ್ಟು ಮಾತಾಡಬೇಕು ಅಷ್ಟು ಮಾತ್ರನೇ ಮಾತಾಡ್ತಾರೆ. ಯಾವ್ದಾದ್ರು ವಿಚಾರಗಳಲ್ಲಿ ತೀರ್ಮಾನ ಮಾಡಬೇಕು, ಇಬ್ಬರು ವಿಚಾರಗಳನ್ನ ಕೇಳಿ ನ್ಯಾಯ ಕೊಡಬೇಕು ಅಂತಂದ್ರೆ ಇವರಷ್ಟು ಬೆಸ್ಟ್ ನ್ಯಾಯ ಕೊಡೋರು ಇನ್ಯಾರು ಇರೋದಿಲ್ಲ. ಸಹಜ ಗುಣಗಳು ಇನ್ನಷ್ಟು ತಿಳ್ಕೋಬೇಕು ಅಂತಂದ್ರೆ ಚಾನೆಲ್ ನಲ್ಲಿ ತುಲಾರಾಶಿಯ ಸಹಜ ಗುಣಲಕ್ಷಣಗಳು ಅಂತ ವಿಡಿಯೋ ಇದೆ, ಅದನ್ನು ನೋಡಿ ತಿಳ್ಕೊಳ್ಳಿ. 2026ರಲ್ಲಿ ಅದೃಷ್ಟದ ರಾಶಿಗಳಲ್ಲಿ ತುಲಾರಾಶಿ ಕೂಡ ಒಂದು. ಇವರಿಗೆ ಟೈಮ್ ತುಂಬಾ ಚೆನ್ನಾಗಿದೆ. ಈಗ ಒಂದೊಂದು ಗ್ರಹಗಳಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ ಹೋಗ್ತೀನಿ, ಕೊನೆಗೆ ಸಮರೈಸ್ ಮಾಡ್ತೀನಿ ರಿಸಲ್ಟ್ಸ್ ನ. ಸೊ ಕೊನೆ ತನಕ ವಿಡಿಯೋ ನೋಡೋದು ಉತ್ತಮ ಅಂತ ಹೇಳ್ತೀನಿ. ಮೊದಲಿಗೆ ಚಂದ್ರ 8ನೇ ಮನೆಯಲ್ಲಿ ಕುತ್ಕೊಂಡಿದ್ದಾನೆ. ಚಂದ್ರ 8ನೇ ಮನೆಯಲ್ಲಿ ಗೋಚಾರ ಮಾಡೋದು ಒಳ್ಳೆಯದಲ್ಲ. ಅದೃಷ್ಟದ ರಾಶಿ ಅಂತಾರೆ, ಚಂದ್ರನೇ ಫಸ್ಟ್ ಗೋಚಾರ ಚೆನ್ನಾಗಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ತಿಳ್ಕೋಬೇಡಿ. ಇಂಡಿವಿಜುವಲ್ ಪ್ಲಾನೆಟ್ ವೈಸ್ ಹೇಳ್ತೀನಿ. ಫಸ್ಟ್ ಚಂದ್ರ 8ನೇ ಮನೆಯಲ್ಲಿ ಒಳ್ಳೆ ಗೋಚಾರ ಅಲ್ಲ. ಆದ್ರಿಂದ ಸ್ವಲ್ಪ ಹೆದರಿಕೆ, ಅನವಶ್ಯಕ ಹೆದರಿಕೆ ಅಲ್ಲಿ ಇರೋದಿಲ್ಲ. ಆ ಫ್ಯಾಕ್ಟ್ಸು ನೀವು ಕಲ್ಪನೆ ಮಾಡಿಕೊಂಡು ಈ ರೀತಿ ಆಗ್ಬಿಟ್ರೆ ಏನ್ ಮಾಡೋದು, ಆ ರೀತಿ ಸಮಸ್ಯೆ ಆಗ್ಬಿಡುತ್ತೇನೋ, ಇಷ್ಟು ಸಮಸ್ಯೆ ಆದ್ಮೇಲೆ ತುಂಬಾ ದೊಡ್ಡ ಸಮಸ್ಯೆನೇ ಆಗತ್ತೆ, ಚಿಕ್ಕದಾಗಿ ಮುಗಿಯೋದಿಲ್ಲ ಇದು, ಹೆದರಿಕೆ ಅಲ್ಲೇನು ಇರೋದಿಲ್ಲ. ನೀವೇ ಕಲ್ಪನೆಗಳನ್ನ ಮಾಡ್ಕೊಂಡು ಹೆದರ್ಕೋತಿರ್ತೀರಿ. ಸೊ ಅದರ ವಿಚಾರದಲ್ಲಿ ಧೈರ್ಯವಾಗಿರಿ, ಸುಮ್ಮನೆ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ, ಆಯ್ತಾ. ಚಂದ್ರನ ವಿಚಾರದಲ್ಲಿ ಪರಿಹಾರಗಳನ್ನ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಮೆಡಿಟೇಷನ್ ಮಾಡಿದ್ರೆ ತುಂಬಾ ಒಳ್ಳೇದು. ಅವಾಗ ಮನಸ್ಸು ಕಂಟ್ರೋಲಿಗೆ ಬರುತ್ತೆ. ಫಸ್ಟ್ ಆಫ್ ಆಲ್ ತುಲಾ ರಾಶಿ ಒಂದು ಗಾಳಿ ತತ್ವ ರಾಶಿ. ಅಲ್ಲಿ ಚಂದ್ರ ಬಂದಾಗ ಗಾಳಿ ಆಡದಂತೇನೆ ಫಿಕಲ್ ಮೈಂಡೆಡ್ ನೇಚರು, ಇಂಡಿಸೈಸಿವ್ನೆಸ್, ಇದು ಸಹಜ ಗುಣಗಳು, ಅದು ಇರುತ್ತೆ. ಅದ್ರ ಬಗ್ಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಯ್ತಾ. ಕಲ್ಪನೆಗೆ ಜಾಸ್ತಿ ಬೆಲೆ ಕೊಡಬೇಡಿ. ಸತ್ಯ ಏನಿದೆ ಅದನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡಿ. ಸ್ವಲ್ಪ ಹಿತಶತ್ರುಗಳಿಂದ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ, ಆದ್ರೆ ಅದು ನೀವು ಅನ್ಕೊಂಡ ಮಟ್ಟಿಗೆ ಸಾಧ್ಯತೆ ಇರಲ್ಲ. ಬಟ್ ನೀವು ಜಾಸ್ತಿ ಇಮ್ಯಾಜಿನ್ ಮಾಡ್ಕೊಳ್ತಿರ್ತೀರಿ, ಆಯ್ತಾ. ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ. ಇನ್ನು ನೆಕ್ಸ್ಟ್, ಸೂರ್ಯ ನಿಮ್ಮ 3ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಸೂರ್ಯನ 3ನೇ ಮನೆಯ ಗೋಚಾರ ತುಂಬಾ ಒಳ್ಳೆ ಗೋಚಾರ. 3ನೇ ಮನೆ ಅಂತಂದ್ರೆ ಹೌಸ್ ಆಫ್ ಕಮ್ಯುನಿಕೇಶನ್. ನಿಮ್ಮ ಮಾತು ಒಂದು ಸಾರಿ ಆಡಿದ್ರೆ 10 ಜನ ನಿಂತಿರ್ಲಿ, 100 ಜನ ನಿಂತಿರ್ಲಿ, ಬಾಯಿ ಮುಚ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಅಷ್ಟು ಪವರ್ ಇರುತ್ತೆ ನಿಮ್ಮ ಕಮ್ಯುನಿಕೇಶನ್ ಅಥವಾ ನಿಮ್ಮ ಮಾತಿಗೆ. ನಿಮ್ಮ ಮಾತಿಗೆ ಬೆಲೆ ಸಿಗುತ್ತೆ. ನಿಮ್ಮ ಮಾತಿಗೆ ಯಾರು ಎದುರಾಡೋದಿಲ್ಲ. ಯಾರು ಎದುರಾಡೋದಿಲ್ಲ ಅಂತಂದ್ರೆ ಕರೆಕ್ಟ್ ಆಗಿ ಮಾತಾಡ್ಬೇಕು, ಆಯ್ತಾ. ಅಧಿಕಾರ ಇದೆ ಅಥವಾ ಈಗ ಟೈಮ್ ಚೆನ್ನಾಗಿದೆ ಅಂತ ಬೇಡದೆ ಇರೋದು ಮಾತಾಡಿದ್ರೆ ಮುಂದೊಂದಿನ ಸಮಸ್ಯೆ ಆಗುತ್ತೆ. ಆ ಕಾರಣದಿಂದ ನ್ಯಾಯವಾಗಿ ಮಾತಾಡಿ, ನ್ಯಾಯದ ಪರ ಮಾತಾಡಿ. ನೀವು ಯಾವತ್ತು ಮಾತಾಡಿದ್ರು ಅದು ಸಕ್ಸಸ್ಫುಲ್ ಆಗೇ ಇರುತ್ತೆ. ಈಗ ಎಸ್ಪೆಷಲಿ 3ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ನಿಮ್ಮ ಮಾತಿಗೆ ಬೆಲೆ ಇರುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಏನ್ ಮಾತಾಡಿದ್ರು ಅವ್ನು ಕರೆಕ್ಟ್ ಆಗಿ ಮಾತಾಡ್ತಾನೆ ಅನ್ನೋ ಹೆಸರು ಸಿಗುತ್ತೆ ನಿಮಗೆ. ಮತ್ತು ಒಡ ಹುಟ್ಟಿದವರಿಗೆ ಒಳ್ಳೆ ಬಾಂಧವ್ಯ ಇರ್ತದೆ. ಒಡ ಹುಟ್ಟಿದವರಿಗೆ ಒಳ್ಳೆ ಲಾಭ ಮಾಡಿಕೊಡುವ ಯೋಗ ಇದೆ. ಒಡ ಹುಟ್ಟಿದವರಿಂದ ಲಾಭ ಇದೆ. ಸರ್ಕಾರಿ ಕೆಲಸಗಳಲ್ಲಿ ಪ್ರಗತಿ ಆಗತ್ತೆ. ಸರ್ಕಾರಿ ಕೆಲಸಗಳೇನಾದ್ರೂ ಆಗ್ಬೇಕು ಅಂದ್ರೆ, ಆರ್ಡರ್ಗಳಾಗ್ಬೇಕು ಅಂತಂದ್ರೆ ಅದು ನಿಮ್ಮ ಕಡೆ ಆರ್ಡರ್ ಆಗತ್ತೆ. ಸೂರ್ಯ ತುಂಬಾ ಚೆನ್ನಾಗಿದ್ದಾನೆ. ಅದು ಧನಸ್ಸು ರಾಶಿಯಲ್ಲಿರೋದ್ರಿಂದ, ಅಗ್ನಿ ತತ್ವ ರಾಶಿಯಾಗಿರೋದ್ರಿಂದ ಸೂರ್ಯ ಅಲ್ಲಿ ತುಂಬಾ ಚೆನ್ನಾಗಿರ್ತಾನೆ. ಆ ಕಾರಣ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಸೂರ್ಯನಿಂದ. ಸರ್ಕಾರಿ ಸವಲತ್ತುಗಳನ್ನ ಪಡಿತೀರಾ. ಯಾರಾದ್ರೂ ಸರ್ಕಾರಿ ಕೆಲಸಗಳಿಗೆ ಅಪ್ಲಿಕೇಶನ್ಸ್ ಹಾಕಿದ್ರೆ ಸರ್ಕಾರಿ ಕೆಲಸ ಸಿಗತ್ತೆ. ಆಲ್ರೆಡಿ ಅಪಾಯಿಂಟ್ಮೆಂಟ್ ಒಂದು ಪೆಂಡಿಂಗ್ ಇದೆ, ಎಲ್ಲ ಕೆಲಸ ಮುಗಿದಿದ್ರೆ ಈಗ ಅಪಾಯಿಂಟ್ಮೆಂಟ್ ಆಗುವ ಚಾನ್ಸಸ್ ಇದೆ. ಅಥವಾ ಆಲ್ರೆಡಿ ಕೆಲಸ ಮಾಡ್ತಿರೋರು ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆ ಪಡಿತೀರಿ, ಬಡ್ತಿ ಪಡಿತೀರಿ. ಟ್ರಾನ್ಸ್ಫರ್ ಯಾರಾದ್ರೂ ಬಯಸ್ತಿದ್ರೆ ಬಯಸುವಂತ ಜಾಗಕ್ಕೆ ಟ್ರಾನ್ಸ್ಫರ್ ಆಗತ್ತೆ. ಇನ್ನು ನೆಕ್ಸ್ಟ್, ಗುರು ನಿಮ್ಮ 9ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ನಿಮಗೆ ಗುರುಬಲ ಇದೆ. ತುಂಬಾ ಒಳ್ಳೆ ಸ್ಥಾನದಲ್ಲಿ ಗುರು ಇದ್ದಾನೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗತ್ತೆ. ಏನೋ ಒಂದು ವಿಚಾರದಲ್ಲಿ ಸಮಾಜಕ್ಕೆ ಪೂರ್ತಿ ನಿಮ್ಮ ಹೆಸರು ಗುರುತಾಗಿ ಉಳಿಯುತ್ತೆ. ಏನೋ ಒಂದು ವಿಚಾರ, ಈಗ ಒಬ್ಬ ಲಾಯರ್ ಆಗಿರ್ತೀರಿ ಅಂತ ತಿಳ್ಕೊಳ್ಳಿ. ನೀವೊಂದು ಕೇಸ್ ಗೆದ್ದು ಬಿಡ್ತೀರಿ. ಆ ಕೇಸು ತುಂಬಾ ಸೆನ್ಸೇಷನಲ್ ಕೇಸ್ ಆಗಿರುತ್ತೆ. ಅದರಲ್ಲಿ ನಿಮಗೆ 10-15 ವರ್ಷದ ಒಂದು ಫೇಮ್ ಸಿಗುತ್ತೆ, ಒಂದು ಹೆಸರು ಸಿಗುತ್ತೆ. ಇಂಥ ಕೇಸ್ನ ಗೆದ್ಬಿಟ್ರಂತಪ್ಪ ಲಾಯರು ಅಂತ ಹೆಸರು ಸಿಗುತ್ತೆ. ಅಂದ್ರೆ ಲಾಯರ್ ಅಂತ ಎಕ್ಸಾಂಪಲ್ ಹೇಳಿದ್ದು. ಸೊ ಆತರ ಸಮಾಜದಲ್ಲಿ ನಿಮ್ಮ ಹೆಸರು ಉಳಿಯುವಂತ ಒಂದು ಕಾರ್ಯ ಈ ವರ್ಷದಲ್ಲಿ ಆಗತ್ತೆ. ಅದು ಗುರು ನಿಮಗೆ ಮಾಡಿಕೊಡ್ತಾನೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಲಾಭ ಇದೆ. ಹಿರಿಯರು ನಿಮಗೆ ಕೊಡಬೇಕಾಗಿದ್ದ ಆಸ್ತಿ ನಿಮ್ ಕೈಗೆ ಸೇರುತ್ತೆ. ಯಾವ್ದಾದ್ರು ಪಿತ್ರಾರ್ಜಿತ ಆಸ್ತಿ ಸೇಲ್ ಮಾಡ್ತಿದ್ರೆ ನಿಮಗೆ ಲಾಭ ಆಗತ್ತೆ. ಅಥವಾ ಯಾವ್ದಾದ್ರು ಸೆಟಲ್ಮೆಂಟ್ ವಿಚಾರ ಅಗ್ರಿಮೆಂಟ್ ಇದೆ, ಇನ್ನ ಸೇಲ್ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ, ಅದೆಲ್ಲವೂ ಈಗ ಕಂಪ್ಲೀಟ್ ಆಗತ್ತೆ. ತೀರ್ಥಕ್ಷೇತ್ರ ದರ್ಶನ ಆಗತ್ತೆ.
ದೂರದ ಊರಿಗೆ ಪ್ರಯಾಣ ಆಗತ್ತೆ, ಒಂದು ಟ್ರಿಪ್ ಹೋಗ್ತೀರಿ, ಒಳ್ಳೆ ಟೈಮ್ ಎಂಜಾಯ್ ಮಾಡ್ತೀರಿ, ಲಕ್ಸುರಿಯಸ್ ಲೈಫ್ ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಿ. ಇನ್ನು ನೆಕ್ಸ್ಟ್ ಶುಕ್ರ ನಿಮ್ಮ 3ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಇದು ಕೂಡ ಒಳ್ಳೆಯ ಗೋಚಾರ. ನಿಮ್ಮ ಮಾತು ಹೇಗಿರುತ್ತೆ ಅಂತಂದ್ರೆ ಶತ್ರುಗಳಿಗೆ ಬೆಂಕಿ ಇಟ್ಟಂಗ್ ಆಗ್ತಾ ಇರುತ್ತೆ, ನಿಮಗೆ ಬೇಕಾದವ್ರಿಗೆ ಸಕ್ಕರೆ ಒಯ್ದಂಗ್ ಆಗ್ತಿರುತ್ತೆ ಅವ್ರ ಬಾಯಿಗೆ, ಅಷ್ಟು ಖುಷಿ ಪಡ್ತದೆ ಅವರು. ನಿಮ್ಮ ಮಾತು ಅಷ್ಟೇ ಮಧುರವಾಗಿರುತ್ತೆ. ನೀವು ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಕಲ್ತ್ಕೋತೀರಿ. ನಿಮ್ಮ ಕಮ್ಯುನಿಕೇಶನ್ ತುಂಬಾ ರಿಫೈನ್ ಆಗುತ್ತೆ. ನೀವು ಏನಾದ್ರೂ ಹೇಳ್ತಿದ್ದೀರಿ ಅಂತಂದ್ರೆ 1000 ಜನ ನಿಂತಿದ್ರು ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾರೆ. ಇದು ಎಸ್ಪೆಷಲಿ ಪೊಲಿಟಿಷಿಯನ್ಸ್ಗೆ ಅಥವಾ ಪಬ್ಲಿಕ್ ಸ್ಪೀಕರ್ಸ್ಗೆ, ಮೋಟಿವೇಶನಲ್ ಸ್ಪೀಚ್ ಕೊಡುವಂತವರಿಗೆ ತುಂಬಾ ಉಪಯೋಗ ಆಗತ್ತೆ. ಎಸ್ಪೆಷಲಿ ಈವೆಂಟ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಆಂಕರಿಂಗ್ ಎಲ್ಲ ಮಾಡ್ತಾರಲ್ಲ, ಅವರಿಗೆ ಒಳ್ಳೆ ರೆಕಗ್ನಿಷನ್ ಸಿಗತ್ತೆ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ನಡೆಸಿಕೊಳ್ಳುವ ಒಂದು ನಿಮಗೆ ಅವಕಾಶ ಸಿಗತ್ತೆ. ಒಡ ಹುಟ್ಟಿದವರನ್ನು ಸಂತೋಷ ಪಡಿಸುವಂತ ಯೋಗ, ಒಡ ಹುಟ್ಟಿದವರಿಗೆ ಏನಾದ್ರೂ ಒಂದು ಉಡುಗೊರೆ ಕೊಡುವಂತ ಯೋಗ. ಅವರು ನನ್ನ ತಮ್ಮನೋ ಅಣ್ಣನೋ ಅಕ್ಕನೋ ತಂಗಿನೋ ಇದನ್ನ ನನ್ ಕೊಟ್ರು, ನನ್ನ ಜೀವನ ಪೂರ್ತಿ ಮರೆಯೋದಿಲ್ಲ ಅಂತ ನಿಮ್ಮ ಒಡ ಹುಟ್ಟಿದವರು ಖುಷಿ ಪಡ್ತಾರೆ. ಆ ರೀತಿ ಗಿಫ್ಟ್ ಕೊಡುವ ಯೋಗ ಹೊಂದಿದೆ. ಆಯ್ತಾ? ಒಡ ಹುಟ್ಟಿದವರೊಂದಿಗೆ ಬಾಂಧವ್ಯ ಇನ್ನಷ್ಟು ಹೆಚ್ಚಾಗುತ್ತೆ. ಇನ್ನು ನೆಕ್ಸ್ಟ್ ಬುಧ ನಿಮ್ಮ 3ನೇ ಮನೆಯಲ್ಲಿದ್ದಾನೆ. ಬುಧನಿಗೆ 3ನೇ ಮನೆಯ ಗೋಚಾರ ಒಳ್ಳೆಯದಲ್ಲ. ಇದರಿಂದ ಏನ್ ಹೇಳಬಹುದು ಅಂತಂದ್ರೆ, ನೋಡಿ ಆಗ್ಲೇ ಹೇಳಿದೆ, ನಿಮ್ಮ ಶತ್ರುಗಳಿಗೆ ನೀವು ಮಾತಾಡೋದು ಉರ್ದೋಗುತ್ತೆ, ಬೆಂಕಿ ಇಟ್ಟಂಗ ಆಗತ್ತೆ ಅಂತ. ಸತ್ಯ ಹೇಳಿದ್ರೆ ಕೆಲವ್ರಿಗೆ ಆಗೋದಿಲ್ಲ, ಹಂಗಂತ ಅನ್ಬಿಟ್ಟು ನೀವು ಸತ್ಯ ಹೇಳೋದು ನಿಲ್ಸಕ್ ಆಗೋದು ಇಲ್ಲ. ಸೊ ನಿಮ್ಮ ಪಾಡಿಗೆ ನೀವು ಸತ್ಯ ಹೇಳಿ, ನಿಮ್ಮ ಪಾಡಿಗೆ ನೀವು ನ್ಯಾಯದ ದಾರಿಯಲ್ಲಿ ಮುಂದುವರಿರಿ. ಬುಧನಿಂದ ಸ್ವಲ್ಪ ಮಾತಿನಿಂದ ಸಮಸ್ಯೆ ಅಂತ ತೋರ್ಸತ್ತೆ. ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರ್ದು ಅದನ್ನ ತಿಳ್ಕೊಂಡು ಮಾತ್ರ ಮಾತಾಡಿ, ಅದು ಬಿಟ್ರೆ ಬೇರೆ ಏನು ಸಮಸ್ಯೆ ಇಲ್ಲ. ಕಮ್ಯುನಿಕೇಶನ್ ಅಲ್ಲಿ ಕಮ್ಯುನಿಕೇಶನ್ ಆಗುವ ಚಾನ್ಸಸ್ ಇದೆ. ನೀವು ಹೇಳುವುದು ಒಂದು, ಅವ್ರು ತಿಳ್ಕೊಳ್ಳೋದು ಒಂದು. ಸೊ ಆ ಕಾರಣದಿಂದ ಆ ವ್ಯಕ್ತಿ ಯಾರಿಗೆ ನೀವೇನೋ ಹೇಳಕ್ ಹೋಗ್ತಿದ್ರಲ್ಲ, ಅವ್ರು ಹೇಗೆ ತಿಳ್ಕೋತಾರೆ ಅಂತ ಅರ್ಥ ಮಾಡ್ಕೊಂಡು ನೀವು ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ಬಿಟ್ರೆ ತುಂಬಾ ಉತ್ತಮ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಶನಿ ನಿಮ್ಮ 6ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. ಶನಿ ತುಲಾರಾಶಿಯವರಿಗೆ ಜೀವನದಲ್ಲೇ ಅತಿ ಮುಖ್ಯವಾದ ಗ್ರಹ. ಶುಕ್ರನಿಗಿಂತ ಅತಿ ಮುಖ್ಯವಾದ ಗ್ರಹ ಶನಿ. ಯಾಕೆಂದ್ರೆ ಶನಿ ತುಲಾರಾಶಿಗೆ ಯೋಗಕಾರಕ. ತುಲಾರಾಶಿಯಲ್ಲೇ ಶನಿ ಉಚ್ಚನಾಗೋದು. ಶನಿ ಯಾಕೆ ತುಲಾರಾಶಿ ಇಷ್ಟಪಡ್ತಾನೆ ತುಂಬಾ ಅಂತಂದ್ರೆ, ತಕ್ಕಡಿ ಅಂತ ಮೊದಲೇ ಹೇಳಿದೆ ನಾನು, ನ್ಯಾಯ ಕೊಡುವಂತ ವ್ಯಕ್ತಿ ನ್ಯಾಯವಾದಿ ಅಂತ ಹೇಳಿದೆ ನಾನು. ಶನಿ ಯಾವತ್ತಿದ್ರೂ ನ್ಯಾಯನೇ. ತಪ್ಪು ಸರಿಗಳನ್ನ ಲೆಕ್ಕ ಹಾಕಿ ಯಾರ ಪರವಾಗಿ ತೀರ್ಪು ಕೊಡಬೇಕು, ಕರೆಕ್ಟ್ ಆಗಿ ಕೊಡಬೇಕು ಅನ್ನೋದೇ ಶನಿ ಧರ್ಮ. ಆಯ್ತಾ? ಕರ್ಮಾಧಿಪತಿಯವನು. ಆ ಕಾರಣದಿಂದ ನೀವು ಕರೆಕ್ಟ್ ಆಗಿ ನ್ಯಾಯ ಕೊಡೋದ್ರಿಂದ ಶನಿಗೆ ತುಲಾರಾಶಿ ತುಂಬಾ ಇಷ್ಟ ಆಗತ್ತೆ. ಶನಿ ತುಲಾರಾಶಿಗೆ 6ನೇ ಮನೆ ಸ್ಥಾನದಲ್ಲಿರುವಂತದ್ದು ಪುಣ್ಯ. ಎಷ್ಟು ಅದೃಷ್ಟ ಅಂತಂದ್ರೆ ನಿಮಗೆ, ನಿಮ್ಮ ಶತ್ರುಗಳೆಲ್ಲ ಸರ್ವನಾಶ ಆಗ್ತಾರೆ. ನಿಮ್ಮ ಶತ್ರುಗಳು ಯಾವ ಮಟ್ಟಿಗೆ ಆಗ್ತಾರೆ ಅಂತಂದ್ರೆ, ಅವರು ನನ್ನ ಪ್ರಾಣ ಕಳ್ಕೊಂಡಾದ್ರೂ ಸುಮ್ನಾಗ್ಬಿಡ್ತೀನಿ ಅಂದ್ರು, ಸೂಸೈಡ್ ಅಟೆಂಪ್ಟ್ ಮಾಡಿದ್ರೆ ಅವ್ರನ್ನ ಬದುಕಿಸ್ಬಿಟ್ಟು ಜೈಲಿಗೆ ತಗೊಂಡೋಗ್ಬಿಡ್ತಾರೆ ಪೊಲೀಸ್ನವರು. ಆ ರೀತಿ ಸಮಸ್ಯೆಗಳಾಗತ್ತೆ ನಿಮ್ಮ ಶತ್ರುಗಳಿಗೆ. ನನಗೆ ಈ ಕಷ್ಟ ಸಾಕಪ್ಪ, ಇವ್ನ ಎದುರಾಕೊಂಡಿದ್ದ ಸಾಕಾಯ್ತು ಅಂತ ಅಂದ್ಬಿಟ್ಟು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡ್ಬಿಡ್ತಾರೆ ಅಂತ ತಿಳ್ಕೊಳ್ಳಿ. ಸೂಸೈಡ್ ಇಂದ ಬದುಕಿಸ್ಬಿಟ್ಟು, ಹಾಸ್ಪಿಟಲ್ ಬದುಕಿಸ್ಬಿಟ್ಟು ಅವ್ರ ಮೇಲೆ ಸೂಸೈಡ್ ಒಂದು ಕೇಸ್ ಮಾಡಿ, ನೀವು ಅವ್ರ ಮೇಲಿರೋ ಕೇಸ್ ಸೇರಿಸಿ ಜೊತೆಲಿ ಕರ್ಕೊಂಡು ಜೈಲಿಗೆ ತಳ್ತಾರೆ. ಅಷ್ಟು ಹಿಂಸೆ ಆಗುತ್ತೆ ನಿಮ್ಮ ಶತ್ರುಗಳಿಗೆ. ಮತ್ತೆ ಇನ್ನೊಂದು ನೀವು ಅನ್ಕೊಬಹುದು, 2 ವರ್ಷದಿಂದನೂ ಇದೇ ಹೇಳ್ತಿದ್ದ ತುಲಾರಾಶಿಯವರಿಗೆ ಯಾವ್ದು ಆ ರೀತಿ ಆಗಿಲ್ಲ ಅಂತ. ಅದು ಒಂದು ನಿಮ್ಮ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗ್ತದೆ ರಿಸಲ್ಟ್ಸ್. ಇನ್ನೊಂದೇನು ಅಂತಂದ್ರೆ, ಅಂದ್ರೆ 2025 ಮಾರ್ಚ್ ಅಲ್ಲಿ ಶನಿ ಬದಲಾವಣೆ ಆಗಿದ್ದು, 5ನೇ ಮನೆಯಿಂದ 6ನೇ ಮನೆಗೆ ಬಂದಿದ್ದು. ಅವನು ರಿಸಲ್ಟ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ವಕ್ರಗತಿಗೆ ಬಂದ್ಬಿಡ್ತು ಜುಲೈ 15ಕ್ಕೆ. ಆ ವಕ್ರಗತಿ ಪರಿಹಾರ ಆಗುವಂತದ್ದು ಯಾವಾಗ ಅಂತಂದ್ರೆ ನವೆಂಬರ್ 28ಕ್ಕೆ. ಸೊ ಇಷ್ಟು ದಿನ ಕೂಡ ಶನಿ ವಕ್ರವಾಗೇ ಇರ್ತಾನೆ. ಇವಾಗ ಏನಾಗಿರುತ್ತೆ, ಶತ್ರುಗಳಿಗೆ ಇನ್ನೊಂದ್ ಸ್ವಲ್ಪ ಸ್ಟ್ರೆಂತ್ ಬಂದಿರುತ್ತೆ. ಶತ್ರುಗಳು ನಿಮ್ಮ ಮೇಲೆ ಇನ್ನಷ್ಟು ಪಿತೂರಿ ಮಾಡ್ತಾರೆ. ಆ ಪಿತೂರಿ ಮಾಡೋದು ಇನ್ನೊಂದೇನು ಗೊತ್ತಾಗತ್ತೆ, ಅವ್ರಿಗೆ ಜಾಸ್ತಿ ನೆಗೆಟಿವ್ ಆಗತ್ತೆ. ಮೊದಲು ನಿಮ್ಮ ಶತ್ರುಗಳು ಮಾಡಿರೋ ತಪ್ಪಿಗೆ ನೀವು ಮನೇಲಿ ಮಾತ್ರ ಹೊಡಿತಿದ್ರಿ. ಈ ಶನಿ ವಕ್ರ ಆದ್ರಿಂದ ಏನಾಯ್ತು ಅಂತಂದ್ರೆ, ಅವ್ರಿಗೆ ಇನ್ನಷ್ಟು ಶಕ್ತಿ ಬಂದು ಇನ್ನೇನೋ ಒಂದ್ ತರಲೆ ಮಾಡಿ ಬೀದಿಲಿ ಒದೆ ತಿನ್ನೋಂಗಾಗತ್ತೆ. ದೊಡ್ಡ ಏರಿಯಾದಲ್ಲೇ ಮರ್ಯಾದೆ ಕಳ್ಕೊತಾರೆ, ಪಬ್ಲಿಕ್ ಅಲ್ಲಿ ಮರ್ಯಾದೆ ಕಳ್ಕೊಂತಾರೆ. ಸೊ ಶತ್ರು ಮೇಲೆ ಪ್ರಚಂಡ ದಿಗ್ವಿಜಯ ಇದೆ. ಅದ್ರ ಬಗ್ಗೆ ಏನು ಯೋಚನೆ ಬೇಡ. ಎಲ್ಲಾ ರೀತಿಯ ಏಳಿಗೆ ಇದೆ ಶನಿಯಿಂದ. ಕೆಲಸದ ವಿಚಾರದಲ್ಲಿ ಏಳಿಗೆ, ರೂಟೀನ್ ಅಲ್ಲಿ ಏಳಿಗೆ, ಡಿಸಿಪ್ಲಿನ್ ಲೈಫ್ ನಡೆಸ್ತೀರಾ, ಆದಾಯ ಚೆನ್ನಾಗಿರುತ್ತೆ, ಲಾಂಗ್ ಟರ್ಮ್ ಬೆನಿಫಿಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ರಾಹು ನಿಮ್ಮ 5ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ರಾಹು 5ನೇ ಮನೆಯಲ್ಲಿ ಒಳ್ಳೆ ಗೋಚಾರ ಅಲ್ಲ. ಆದ್ರೆ ಒಂದು ಟ್ವಿಸ್ಟ್ ಇದೆ. ಏನಂತಂದ್ರೆ, ರಾಹು ಗೋಚಾರ ಮಾಡ್ತಿರುವಂತದ್ದು ಶನಿಯ ಮನೆಯಲ್ಲಿ. ಶನಿಯ ಮನೆಯಲ್ಲಿ ರಾಹು ಅಷ್ಟು ಕಷ್ಟಗಳನ್ನ ಕೊಡೋಕ್ಕಾಗೋದಿಲ್ಲ. ಅದು ಬೇರೆ, ನಿಮ್ಮ ರಾಶಿಯ ಅಧಿಪತಿ ಶುಕ್ರ ರಾಹುವಿನ ಗುರು.
ಅಸುರ ಗುರು ಶುಕ್ರಾಚಾರ್ಯ, ರಾಹು ಶುಕ್ರಾಚಾರ್ಯನ ಶಿಷ್ಯ. ಸೊ ನಿಮಗೆ ಅಷ್ಟು ತೊಂದರೆ ಕೊಡೋದಿಲ್ಲ ಅಂಟಿಲ್ ಅಂದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ರಾಹು ತುಂಬಾ ಬ್ಯಾಡ್ ಪೊಸಿಷನ್ ಅಲ್ಲಿ ಇದ್ರೆ ಮಾತ್ರ ನೆಗೆಟಿವ್ಸ್ ಆಗತ್ತೆ. ಆದರೂ ಕೂಡ ಎಚ್ಚರ ಯಾವ ವಿಚಾರದಲ್ಲಿ ಇರಬೇಕು, ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು, ವಿದ್ಯಾರ್ಥಿಗಳು ಎಜುಕೇಶನ್ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಜಾಸ್ತಿ ಅಸಡ್ಡೆ ತೋರಿಸ್ಬೇಡಿ ಓದೋದ್ರಲ್ಲಿ. ನಾನು ಫಸ್ಟ್ ರ್ಯಾಂಕ್ ಬರೋನು ಬಿಡು, ನನಗೇನ್ ತೊಂದರೆ ಆಗೋದಿಲ್ಲ ಅಂತಂದ್ರೆ ನೀವೇನ್ ಫೇಲ್ ಆಗೋದಿಲ್ಲ, ರ್ಯಾಂಕ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣದಿಂದ ಅಸಡ್ಡೆ ಬೇಡ, ಓದಿನಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಎಸ್ಪೆಷಲಿ ನಿಮ್ಮ ಐಡೆಂಟಿಟಿ ಕಾರ್ಡ್ಸ್ ಅಥವಾ ಒಂದು ಅಪ್ಲಿಕೇಶನ್ ಫಿಲ್ಲಿಂಗ್ ನಲ್ಲಿ ಸಮಸ್ಯೆ ಆಗಿ ಎಕ್ಸಾಮ್ ಬರೆಯೋ ಸಮಯದಲ್ಲಿ ಸಮಸ್ಯೆಗಳಾಗಬಹುದು. ಆ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ. ಇನ್ನು ನೆಕ್ಸ್ಟ್, ಕೇತು ನಿಮ್ಮ 11ನೇ ಮನೆಯಲ್ಲಿದ್ದಾನೆ. ಇದು ತುಂಬಾ ಒಳ್ಳೆ ಕಾಂಬಿನೇಷನ್, ಇದು ತುಂಬಾ ಒಳ್ಳೆ ಗೋಚಾರ. 11ನೇ ಮನೆಯಲ್ಲಿ ಕೇತು ಇದ್ದಾಗ ನಿಮಗೆ ಏನೇನು ಬರಬೇಕು ಜೀವನದಲ್ಲಿ ಅದೆಲ್ಲ ಬಂದು ನಿಮ್ ಕೈ ಸೇರುತ್ತೆ. ಆಸ್ತಿ ನೀವು ತಿನ್ಬೇಕು ಅಂತ ಇರುತ್ತೆ, ನಿಮ್ಮ ಒಂದು ಲಿನಿಯೇಜ್ ನಲ್ಲಿ ಅಂದ್ರೆ ನಿಮಗೆ ಬಂದ್ ಸೇರುತ್ತೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಲಾಭ ಖಂಡಿತವಾಗ್ಲೂ ಆಗುತ್ತೆ. ಪಿತ್ರಾರ್ಜಿತ ಆಸ್ತಿಗಳು ನಿಮ್ಮ ಪರವಾಗುತ್ತೆ. ಕೋರ್ಟ್ ಕೇಸ್ಗಳಲ್ಲಿ ಪ್ರಾಪರ್ಟಿ ವಿಚಾರದಲ್ಲಿ ಡಿಸ್ಪ್ಯೂಟ್ಸ್ ನಡೀತಿದ್ರೆ ನಿಮ್ಮ ಪರವಾಗುತ್ತೆ. ಸೆಟ್ಲ್ಮೆಂಟ್ ಇದೆಯಾ, ಅದು ನಿಮ್ಮ ಪರವಾಗುತ್ತೆ. ಜಮೀನು ಸೇಲ್ ಮಾಡ್ಬೇಕಾ, ಅದು ನೀವು ಅನ್ಕೊಂಡ ರೇಟ್ಗೆ ಸೇಲ್ ಆಗುತ್ತೆ. ನೀವು ಅನ್ಕೊಂಡದಕ್ಕಿಂತ ಜಾಸ್ತಿನೇ ಸೇಲ್ ಆಗುತ್ತೆ. ಕೋಟ್ಯಾಧಿಪತಿ ಆಗೋ ಯೋಗವೂ ಇದೆ. ಇನ್ನು ನೆಕ್ಸ್ಟ್ ಲಾಸ್ಟ್ಗೆ ಕುಜ ನಿಮ್ಮ 3ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. 3ನೇ ಮನೆಯ ಗೋಚಾರ ಕುಜನಿಗೆ ಒಳ್ಳೆಯದು, ತುಂಬಾ ಒಳ್ಳೆ ಗೋಚಾರ. ಆ ಕಾರಣದಿಂದ ರಿಯಲ್ ಎಸ್ಟೇಟ್ ನಲ್ಲಿ ವ್ಯವಹಾರ ಏನಾದ್ರು ಮಾಡ್ತಿದ್ರೆ ತುಂಬಾ ಲಾಭ ಗಳಿಸ್ತೀರಿ. ದೊಡ್ಡ ದೊಡ್ಡ ವ್ಯವಹಾರಗಳನ್ನ ಮಾಡ್ತೀರಾ. ಆದ್ರೆ ಅಗ್ರಿಮೆಂಟ್ ಮಾಡುವಾಗ ಕೇರ್ಫುಲ್ ಆಗಿರಿ, ಯಾಕಂದ್ರೆ ಬುಧ ಚೆನ್ನಾಗಿಲ್ಲ. ಸೊ ಅಗ್ರಿಮೆಂಟ್ ಮ್ಯಾಟರ್ ಅಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಇನ್ನು ಯಾರಾದ್ರೂ ಜಮೀನ್ ಸೇಲ್ ಇಟ್ಟಿದ್ರೆ ಇಷ್ಟು ದಿನ ಆಗ್ತಾನೆ ಇರಲ್ಲಪ್ಪ ಸೇಲು, ನೀವು ಅನ್ಕೊಂಡದಕ್ಕಿಂತ ಜಾಸ್ತಿಗೆ ಸೇಲ್ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಮನೆ ಇಲ್ದೇ ಇರೋರು ಮನೆ ಕಟ್ತೀರಿ, ಸೈಟ್ ಇಲ್ದೇ ಇರೋರು ಸೈಟ್ ತಗೋತೀರಿ. ಮನೆ ಆಲ್ರೆಡಿ ಕಟ್ಟಿರೋರು ಇನ್ನೊಂದ್ ಸ್ವಲ್ಪ ರೆನೋವೇಷನ್ ಮಾಡಬೇಕು, ಎಕ್ಸ್ಟೆನ್ಷನ್ ಮಾಡಬೇಕು, ಮಾಡ್ಕೋತೀರಿ. ಏನು ತೊಂದರೆ ಇಲ್ಲ. ಬಿಲ್ಡಿಂಗ್ ಕಾಂಟ್ರಾಕ್ಟರ್ಸ್ ಅಂತೂ ಒಳ್ಳೆ ಕೆಲಸ. ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್ ಮಾರೋರಿಗೆ, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಮಾರೋರಿಗೆ ಒಳ್ಳೆ ಬಿಸ್ನೆಸ್, ಯಾವ ಸಮಸ್ಯೆಯೂ ಇಲ್ಲ. ಆಯ್ತಾ? ಇದಿಷ್ಟು ತುಲಾರಾಶಿಯವರ 2026 ವರ್ಷ ಭವಿಷ್ಯ. ಎಕ್ಸಲೆಂಟ್ ರಿಸಲ್ಟ್. ನೀವು ಚಂದ್ರ ಒಂದು ಚೆನ್ನಾಗಿಲ್ಲ ಅಂದ್ರೆ ಏನು ಅಂತಾರೆ, ಮೆಂಟಾಲಿಟಿ ಅಷ್ಟೇ. ಸೊ ನಿಮ್ ಮೆಂಟಾಲಿಟಿ ನೆಗೆಟಿವ್ ಮಾಡ್ಕೊಂಬೇಡಿ, ಪೆಸಿಮಿಸ್ಟಿಕ್ ಆಗಬೇಡಿ, ಆಪ್ಟಿಮಿಸ್ಟಿಕ್ ಆಗಿರಿ. ಎಲ್ಲ ನನ್ನ ಕಡೆಗೆ ಆಗುತ್ತೆ ಅನ್ನೋ ಧೈರ್ಯ ತೋರಿಸಿ. ಜೀವನ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಏನು ತೊಂದರೆ ಇಲ್ಲ, ಏನೇನು ತೊಂದರೆ ಇಲ್ಲ. ಮಾತಲ್ಲಿ ಸ್ವಲ್ಪ ಎಚ್ಚರಿಕೆ, ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗಮನ ಇಟ್ಕೊಂಡು ಮಾತಾಡಿ. ಅದು ಬಿಟ್ರೆ ಬೇರೆ ಏನು ಪರಿಹಾರ ಅವಶ್ಯಕತೆ ಇಲ್ಲ. ಆದರೂ ಇಷ್ಟೆಲ್ಲ ಹೇಳ್ತಿದ್ರು ಕೂಡ ನಿಮ್ಗೆ ಏನು ರಿಸಲ್ಟ್ಸ್ ಬರ್ತಾ ಇಲ್ಲ ಅಂತಂದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಪಿತೃದೋಷನೋ, ಪಿತೃಶಾಪನೋ, ಕಾಳಸರ್ಪ ದೋಷನೋ, ಗುರುಚಂಡಾಳ ದೋಷನೋ ಏನಾದರೂ ಇರಬಹುದು. ಎಸ್ಪೆಷಲಿ ಪಿತೃದೋಷ, ಪಿತೃಶಾಪ ಇದ್ರೆ ಎಲ್ಲಾ ಕೆಲಸಗಳು 99% ಬಂದು ನಿಂತೋಗುವಂತ ಚಾನ್ಸಸ್ ಇರುತ್ತೆ. ಆ ಕಾರಣದಿಂದ ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳ ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊಳ್ಳಿ.